ಹೆಲೋ ಎಲ್ರಿಗೂ ನಮಸ್ಕಾರ. ಇವರು ನನ್ನ ಫ್ರೆಂಡ್ ಪವಿತ್ರ, ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್ ಅಂತ ಹೇಳ್ಬೋದು. ಇವರು ಹೊಸ ಮನೆಗೆ ಮೂವ್ ಆಗ್ತಾ ಇದ್ದಾರೆ ಸ್ವೀಡನ್ನಲ್ಲಿ. ಹಾಗಾಗಿ ಸ್ವಲ್ಪ ಫರ್ನಿಚರ್ಸ್ನೆಲ್ಲ ಮೂವ್ ಮಾಡೋಕ್ಕಿತ್ತು, ಶಾಪಿಂಗಿಂದ ತರಬೇಕಿತ್ತು. ಅನ್ಫಾರ್ಚುನೇಟ್ಲಿ ನನ್ನ ಹಸ್ಬೆಂಡು ಜರ್ಮನಿಗೆ ಹೋಗಿದ್ದಾರೆ. ಹಾಗೆ ಹೆಲ್ಪ್ ಮಾಡೋದಕ್ಕೆ ಕಷ್ಟ ಆಯಿತು, ಯಾರೂ ಸಿಗಲಿಲ್ಲ. ಕೊನೆಗೆ ನಾವು ಡಿಸೈಡ್ ಮಾಡ್ಕೊಂಡ್ವಿ ನಾವೇ ಹೋಗಿ ತೊಗೊಂಡು ಬರೋಣ ಅಂದ್ಬಿಟ್ಟು. ಸೊ ಈ ಟ್ರಕ್ ಥರ ವ್ಯಾನ್ ಇದೆ ಅಲ್ಲ, ಇದನ್ನು ರೆಂಟ್ ಮಾಡಿದ್ರು 4 hours. ಅದನ್ನು ಶಾಪಿಂಗಲ್ಲಿ ತೊಗೊಂಡು ಅವರೇ ಡ್ರೈವ್ ಮಾಡ್ತಾ ಇದ್ದಾರೆ. ನನಗೆ ನೋಡಿಬಿಟ್ಟು ಆಶ್ಚರ್ಯ ಆಗ್ಬಿಡ್ತು. ಸೊ ಇಷ್ಟು ದೊಡ್ಡ ಗಾಡಿನ ಹೆಂಗೆ ಡ್ರೈವ್ ಮಾಡ್ತಾರೆ ಅಂತ. ಡ್ರೈವ್ ಮಾಡ್ಕೊಂಡು ಹೋಗಿ ಬೇಕಿರೋ ಕಡೆ ಫರ್ನಿಚರ್ಸ್ನೆಲ್ಲ ತೊಗೊಂಡು ನಾವು ಟ್ರಕ್ ಒಳಗಡೆ ಹಾಕ್ಕೊಂಡು ಅವ್ರ ಹೊಸ ಮನೆಗೆ ಹೋಗಿ ನಾವು ಡ್ರಾಪ್ ಮಾಡಿದ್ವಿ. ಆಮೇಲೆ ಸ್ವೀಡನಲ್ಲಿ ಯೂಸ್ಡ್ ಫರ್ನಿಚರ್ಸ್ನ ಬೈ ಮಾಡ್ಬೋದು. ಬ್ಲಾಕೆಟು ಈ ಥರ ಬೇರೆ ಬೇರೆ ಆ್ಯಪ್ ಇರುತ್ತೆ, ಅದರಲ್ಲಿ ಸೇಲ್ ಮಾಡ್ತಾರೆ. ನಾವು ಹೋಗ್ಬಿಟ್ಟು ನೋಡಿ ಇಷ್ಟ ಆದರೆ ರೀಸನಬಲ್ ಪ್ರೈಸಿಗೆ ಚೆನ್ನಾಗಿರೋ ಫರ್ನಿಚರ್ಸ್ನ ಬೈ ಮಾಡ್ಬೋದು. ನಾವಿಬ್ಬರೇ ಎಲ್ಲ ಫರ್ನಿಚರ್ಸ್ನು ಅವ್ರ ಮನೆಗೆ ಹೋಗಿ ಶಿಫ್ಟ್ ಮಾಡಿದ್ವಿ. ಇದರಿಂದ ನನಗೆ ಏನು ಅನಿಸ್ತು ಅಂತ ಅಂದರೆ, ಯೂಶ್ವಲಿ ವಿ ಡಿಪೆಂಡ್ ಆನ್ ಮೆನ್ ಫಾರ್ ಆಲ್ ದೀಸ್ ಥಿಂಗ್ಸ್, ಬಟ್ ನಥಿಂಗ್ ಈಸ್ ಇಂಪಾಸಿಬಲ್ ಫಾರ್ ಎ ವುಮನ್. ಒಂದು ಹೆಣ್ಮಗಳು ಮನ್ಸು ಮಾಡಿದರೆ ಯಾವುದು ಅಸಾಧ್ಯ ಇಲ್ಲ ಅನಿಸ್ತು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಬಾಯ್.